ಸಕ್ಕರೆ ಕಾಯಿಲೆಯ ವಿಚಾರದಲ್ಲಿ ನಿರ್ಲಕ್ಷ್ಯತನ ಒಳ್ಳೆಯದಲ್ಲ. ಪ್ರತಿಯೊಂದು ಆಯಾಮದಲ್ಲೂ ಸಹ ಆಲೋಚನೆ ಮಾಡಬೇಕು. ತಿನ್ನುವ ಆಹಾರ ಪದ್ಧತಿ ಕೂಡ ಸರಿ ಇರಬೇಕು ಎಂದು ವೈದ್ಯರು ಹೇಳ್ತಾರೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಹಲವಾರು ಆಹಾರ ಪದಾರ್ಥಗಳು ಅದರ ವಿರುದ್ಧವಾಗಿ ಕೆಲಸ ಮಾಡಿ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡುತ್ತವೆ. ಆದರೆ ಸದ್ಯ ಜನರಲ್ಲಿ ಇರುವಂತಹ ಸಂದೇಹವೆಂದರೆ ನಾವು ಮನೆಯಲ್ಲಿ ಆಗಾಗ ಬಳಸುವ ಮೊಸರು ಸಕ್ಕರೆ ಕಾಯಿಲೆ ಇರುವವರ ಆಹಾರ ಆಗಬಹುದೇ ಎಂದು. ಇದಕ್ಕೆ ಪೂರಕವಾದಂತೆ ಕೆಲವು ಅಧ್ಯಯನಗಳು ತಮ್ಮ ವರದಿಯನ್ನ ಕೊಟ್ಟಿವೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮೊಸರಿನಲ್ಲಿ ದೇಹದ ಜೀರ್ಣಾಂಗ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಬೇಕಾಗುವಂತಹ ಒಳ್ಳೆಯ ಆರೋಗ್ಯಕಾರಿ ಗುಣಲಕ್ಷಣಗಳು ಕಂಡುಬರುತ್ತವೆ. ಜೊತೆಗೆ ಹೊಟ್ಟೆ ಉಬ್ಬರದ, ಅಜೀರ್ಣ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಲ್ಲಿ ಕೆಲಸ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಊಟದ ಜೊತೆಗೆ ನಿಯಮಿತವಾಗಿ ಮೊಸರನ್ನ ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ನಿಯಂತ್ರಣ ಮಾಡಿಕೊಳ್ಳಲು ನೆರವಾಗುತ್ತದೆ. ಇದರಿಂದ ಹೃದಯದ ಕಾಯಿಲೆಗಳು ದೂರವಾಗುತ್ತವೆ. ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಮಧುಮೇಹದ ಅಪಾಯದ ಸಂಕೇತಗಳು ಕೂಡ ದೂರವಾಗುತ್ತದೆ. ಇನ್ನು ಆರೋಗ್ಯ ತಜ್ಞರು ಹೇಳುವಂತೆ ಮೊಸರು ಮನುಷ್ಯನ ದೇಹದ ರಕ್ತದ ಹರಿವಿನಲ್ಲಿ ಕಂಡುಬರುವಂತಹ ಲಿಪಿಡ್ ಪ್ರಮಾಣಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ತೊಂದರೆಯಿಂದ ಪಾರಾಗಬಹುದು. ಮಧುಮೇಹ ಸಮಸ್ಯೆಗೂ ಕೂಡ ಇದು ನೆರವಾಗುತ್ತದೆ. ಈ ವಿಚಾರದಲ್ಲಿ ಒಂದು ಅಧ್ಯಯನ ಹೇಳುವ ಹಾಗೆ 30ರಿಂದ 60 ವರ್ಷ ವಯಸ್ಸಿನ 44 ಜನ ಟೈಪ್ 2 ಮಧುಮೇಹ ಸಮಸ್ಯೆ ಹೊಂದಿರುವ ಮತ್ತು ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿರುವ ಜನರನ್ನು ತಮ್ಮ ಅಧ್ಯಯನದಲ್ಲಿ ಬಳಸಿಕೊಂಡು ಅವರನ್ನು 2 ಗುಂಪುಗಳಾಗಿ ವಿಂಗಡಿಸಿದರು. ಒಂದು ಗುಂಪಿಗೆ ಸ್ವಲ್ಪ ದಿನಗಳ ಕಾಲ ಪ್ರತಿದಿನ 300 ಗ್ರಾಂ ಪ್ರೋಬಯೋಟಿಕ್ ಮೊಸರು ಕೊಟ್ಟು ಸೇವನೆ ಮಾಡಲು ಹೇಳಿದರು. ಅದೇ ರೀತಿ ಮತ್ತೊಂದು ಗುಂಪಿಗೆ ಸಾಮಾನ್ಯ ಮೊಸರು ನೀಡಿ ಸೇವಿಸಲು ಹೇಳಿದರು. ಯಾರು ಪ್ರೋಬಯೋಟಿಕ್ ಮೊಸರು ತಿಂದಿದ್ದರೂ ಅಂತವರಲ್ಲಿ ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆಯಾಗಿತ್ತು ಮತ್ತು ಒಳ್ಳೆಯ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿತ್ತು. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಪ್ರೋಬಯೋಟಿಕ್ ಮೊಸರು ತಿನ್ನುವುದರಿಂದ ಆರೋಗ್ಯಕ್ಕೆ ಹಿತಕರ ಎಂಬುದು ಸಾಬೀತಾಯಿತು. ಇನ್ನೊಂದು ಅಧ್ಯಯನ ಹೇಳುವ ಹಾಗೆ ಮೊಸರು ತನ್ನಲ್ಲಿ ಫ್ರಕ್ಟೋಸ್ ಹೊಂದಿದ್ದು ಕೆನೆಭರಿತ ಹಾಲಿನಿಂದ ತಯಾರು ಮಾಡಿದ ಮೊಸರು ಮನುಷ್ಯನ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ಸರಿಯಾಗಿ ಬಳಕೆ ಮಾಡಿದ ಉದಾಹರಣೆ ಇದೆ. ಹಾಗಾಗಿ ಮೊಸರು ಒಂದು ಮಧುಮೇಹ ವಿರೋಧಿ ಆಹಾರವಾಗಿದ್ದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುತ್ತದೆ. ಇನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ ಇರುವವರು ಆದಷ್ಟು ಮೊಸರು ಸೇವನೆಯ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಬೇಕು ಎಂದು ಹೇಳಲಾಗುತ್ತದೆ. ಯಾಕಂದ್ರೆ ಮೊಸರು ಸೇವನೆಯ ನಂತರ ಇದ್ದಕ್ಕಿದ್ದಂತೆ ರೋಗಿಗಳ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುವ ಸಾಧ್ಯತೆ ಇರುತ್ತದೆ ಎಂದು ಕೆಲವೊಂದು ಅಧ್ಯಯನಗಳಲ್ಲಿ ಕಂಡುಬಂದಿದೆ. ಹೀಗಾಗಿ ಪ್ರತಿದಿನ ಮೊಸರು ಸೇವನೆ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಎಂಬುದನ್ನ ನಿಮ್ಮ ವೈದ್ಯರ ಬಳಿ ಕೇಳಿ ತಿಳಿದುಕೊಳ್ಳಿ. ಮಲಬದ್ಧತೆ ಬಹಳ ಸಾಮಾನ್ಯವಾದ ಸ್ಥಿತಿಯಾಗಿದ್ದು ಅನೇಕರು ಮೌನವಾಗಿ ಬಳಲುತ್ತಿರುತ್ತಾರೆ. ಇದರೊಂದಿಗೆ ಹೊಟ್ಟೆಯಲ್ಲಿ ಉಬ್ಬರ, ಹುಳಿತೇಗು, ಗ್ಯಾಸ್, ಬೆನ್ನು ನೋವು, ಆಯಾಸ, ವಾಕರಿಕೆ ಹೀಗೆ ಹಲವಾರು ತೊಂದರೆಗಳು ಉಂಟಾಗುತ್ತವೆ. ಸಾಮಾನ್ಯವಾಗಿ ಮಲಬದ್ಧತೆಯು ಮಧುಮೇಹ, ರಕ್ತದೊತ್ತಡ, ಪಿಸಿಒಡಿ, ಅನಿಯಮಿತ ನಿದ್ರಾವಸ್ಥೆ ಅಥವಾ ಹೈಪೋಥೈರಾಯ್ಡ್ ನಂತಹ ಇತರ ಆರೋಗ್ಯ ಸಮಸ್ಯೆಗಳನ್ನ ಹೊಂದಿರುವ ಜನರಲ್ಲಿ ಕಂಡುಬರುತ್ತದೆ. ಕೆಲವು ಆಹಾರಗಳ ಅತಿಯಾದ ಸೇವನೆಯಿಂದ ಅಥವಾ ಕಡಿಮೆ ಆಹಾರ ಸೇವನೆಯಿಂದಲೂ ಕೂಡ ಮಲಬದ್ಧತೆಯು ಉಂಟಾಗುತ್ತದೆ. ಯಾವುದೇ ರೀತಿಯ ಔಷಧಿಗಳನ್ನ ತೆಗೆದುಕೊಳ್ಳದೆ ಮಲಬದ್ಧತೆಯನ್ನ ಮನೆಮದ್ದಿನ ಚಿಕಿತ್ಸೆಯಿಂದ ಗುಣಪಡಿಸಿಕೊಳ್ಳಬಹುದು. ಹಾಗಾದ್ರೆ ಆ ಸುಲಭವಾದ ಮಾರ್ಗಗಳು ಯಾವುವು
ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಔಷಧಿಗಳಿಗಿಂತ ಮನೆಮದ್ದಿನ ಚಿಕಿತ್ಸೆಯಿಂದ ಸುಲಭವಾಗಿ ನಿಮ್ಮ ಮಲಬದ್ಧತೆಯನ್ನ ನಿವಾರಿಸಿಕೊಳ್ಳಬಹುದು. ಬೆಲ್ಲ ಮತ್ತು ತುಪ್ಪ ಸಿಹಿಯಾದ ಸಂಯೋಜನೆ. ಬೆಲ್ಲವು ಕಬ್ಬಿಣದ ಉತ್ತಮವಾದ ಮೂಲವಾಗಿದ್ದು ತುಪ್ಪ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವುದಲ್ಲದೆ ಕರುಳನ್ನ ಉತ್ತಮವಾಗಿ ಕಾರ್ಯನಿರ್ವಹಿಸಲು ದಾರಿ ಮಾಡಿಕೊಡುತ್ತದೆ. ಹಾಗಾಗಿಯೇ ಇವೆರಡು ಒಟ್ಟಿಗೆ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಿವಾರಿಸಿಕೊಳ್ಳಬಹುದು. ಸ್ವಲ್ಪ ಪುಡಿ ಮಾಡಿದ ಬೆಲ್ಲವನ್ನ ತುಪ್ಪದ ಜೊತೆಗೆ ಸೇರಿಸಿ ಊಟದ ನಂತರ ಸೇವಿಸಿ. ಇನ್ನು ನಮ್ಮ ದೇಹದಲ್ಲಿ ನೀರಿನ ಕೊರತೆಯಿಂದಾಗಿ ಬಹಳಷ್ಟು ಬಾರಿ ಮಲಬದ್ಧತೆ ಉಂಟಾಗುತ್ತಿರುತ್ತದೆ. ಕಲ್ಲಂಗಡಿ ಹಣ್ಣು ದೇಹವನ್ನ ಹೆಚ್ಚು ಹೈಡ್ರೇಟ್ ಮಾಡುವುದಲ್ಲದೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ. ಮುಖ್ಯವಾಗಿ ಕಲ್ಲಂಗಡಿ ಹಣ್ಣು ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಕಾಪಾಡಿಕೊಳ್ಳಲು ಅತ್ಯಗತ್ಯ. ಈ ಹಣ್ಣು ಮಲಬದ್ಧತೆಯಂತಹ ಸಮಸ್ಯೆಯನ್ನ ಎದುರಿಸಲು ಸಹಾಯ ಮಾಡುತ್ತದೆ. ಕಲ್ಲಂಗಡಿ ಹಣ್ಣನ್ನ ತುಂಡುಗಳಾಗಿ ಕತ್ತರಿಸಿ ಅಗತ್ಯವಿದ್ದರೆ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿಕೊಂಡು ಮಧ್ಯಾಹ್ನ 2 ಅಥವಾ 4 ಗಂಟೆಯ ನಡುವೆ ಆರೋಗ್ಯಕರವಾದ ಮಧ್ಯಾಹ್ನದ ತಿಂಡಿಯಾಗಿ ಸೇವಿಸಿ. ಇನ್ನು ಕಿತ್ತಳೆ ಹಣ್ಣುಗಳು ಯಥೇಚ್ಛವಾದ ವಿಟಮಿನ್ ಸಿ ಮತ್ತು ಫೈಬರ್ ಗಳಿಂದ ತುಂಬಿದೆ. ಹಾಗಾಗಿ ಮಲಬದ್ಧತೆಯಂತಹ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಕಿತ್ತಳೆಯ ಹಣ್ಣು ಸೂಕ್ತವಾದದ್ದು. ಮಲಬದ್ಧತೆಗೆ ಬಾಳೆಹಣ್ಣನ್ನ ಕೂಡ ಹಿರಿಯರು ಶಿಫಾರಸು ಮಾಡ್ತಾರೆ. ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುವುದರಿಂದ ಮಲಬದ್ಧತೆಯನ್ನ ಪರಿಣಾಮಕಾರಿಯಾಗಿ ಶಮನಗೊಳಿಸುತ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಲಬದ್ಧತೆಯ ತೊಂದರೆಗಳು ಹೆಚ್ಚಾಗುತ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಆಹಾರ. ಈಗೆಲ್ಲ ಸಿಂಪಲ್ ಆಗಿ ಬುಕ್ ಮಾಡಿದರೆ ಸಾಕು, ಪಿಜ್ಜಾ, ಬರ್ಗರ್ ಮನೆಗೆ ಬಂದು ಬಿಡುತ್ತದೆ. ಪೌಷ್ಟಿಕಾಂಶದ ಆಹಾರ ತಿನ್ನುವುದಕ್ಕೆ ಇತ್ತೀಚಿನ ಜನರಲ್ಲಿ ಸಮಯವೂ ಇಲ್ಲ, ಇಷ್ಟವೂ ಇಲ್ಲ. ಆದ್ರೆ ನೆನಪಿಡಿ, ಪೌಷ್ಟಿಕಾಂಶದ ಆಹಾರದಿಂದ ಮಾತ್ರ ಆರೋಗ್ಯಕರವಾದ ಜೀವನ ನಡೆಸಲು ಸಾಧ್ಯ. ಮಲಬದ್ಧತೆಯಿಂದ ದೂರ ಉಳಿಯಲು ಆಗಾಗ ನಿಮ್ಮ ಆಹಾರದಲ್ಲಿ ಎಳ್ಳನ್ನ ಸೇವಿಸಿ. ಎಳ್ಳಿನಲ್ಲಿರುವ ಎಣ್ಣೆಯ ಅಂಶವು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸಿ ಮಲಬದ್ಧತೆಯನ್ನ ಶಮನಗೊಳಿಸುತ್ತದೆ. ಇನ್ನು ಹಸಿರು ಸೊಪ್ಪುಗಳು ಫೈಬರ್ ಮಾತ್ರವಲ್ಲದೆ ಫೋಲೇಟ್ ಮತ್ತು ವಿಟಮಿನ್ ಸಿ ಮತ್ತು ಕೆ ಯಥೇಚ್ಛವಾಗಿದೆ. ಮುಖ್ಯವಾಗಿ ಪಾಲಕ್ ಸೊಪ್ಪು ಜೀರ್ಣಕ್ರಿಯೆ ಸುಗಮವಾಗುವಂತೆ ಮಾಡುವುದಲ್ಲದೆ ಕರುಳಿನ ಮೂಲಕ ಸುಲಭವಾಗಿ ಹಾದು ಹೋಗುವಂತೆ ಮಾಡುತ್ತದೆ. ಪಾಲಕನ್ನ ಬೇಯಿಸಿ ಅಥವಾ ಸೂಪ್ ಆಗಿ ಕೂಡ ಸೇವಿಸಬಹುದು. ಇನ್ನು ಈ ಎಲ್ಲಾ ಆಹಾರಗಳು ನಿಮ್ಮ ನಿತ್ಯದ ಜೀವನದಲ್ಲಿ ತಪ್ಪದೆ ಸೇರಿಸಿ. ಇದರಿಂದಾಗಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮ ಬಳಿ ಬರುವುದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.